ಸಲಹೆಗಾರರು ಬೇಕಾ ಅಂತ ಆಮೇಲೆ ಅದು ಗಂಜಿ ಕೇಂದ್ರ ಮಾಡ್ಲಿಕ್ಕೆ ಹೊರಟಿದ್ರ ವಿಧಾನಸಭೆ ಅಂತ ಕೇಳ್ತಾ ಇದ್ದಾರೆ ಸರ್ ಕುಮಾರಸ್ವಾಮಿ ಅವರು. ಈಗ ನಾನು ಹೇಳಿದ್ದೀನಿ, ಉತ್ತರ ಹೇಳಿದೆ. ಈಗ ಸಿ ರಾಯರೆಡ್ಡಿ ಅವರಿಗೆ ಆರ್ಥಿಕವಾಗಿ ನಾಲೆಡ್ಜ್ ಇದೆ, ಗೊತ್ತಾಯ್ತಾ? ಹಾಗಾದರೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇರುವಾಗ ಒಬ್ಬರು ಸಲಹೆಗಾರರು ಮಾಡ್ಕೊಂಡಿದ್ರು, ಆರ್ಥಿಕ ಸಲಹೆಗಾರರು ಅಂತ. ಅವರು ಭಾಳ ಇದಿದ್ರ ಆರ್ಥಿಕವಾಗಿ ಇಡೀ ಜಗತ್ ಪ್ರಸಿದ್ಧರಾಗಿದ್ರ. ಈ ಸಂದರ್ಭದಲ್ಲಿ ದೇಶಪಾಂಡೆ ಅಂತವರೆಲ್ಲ ಏನ್ ಮಾಡ್ತಾರೆ ಅಂತ ಕೇಳ್ತಾರೆ ಸರ್. ವಿಧಾನಸೌಧದಲ್ಲಿ ವರ್ಗಾವಣೆ ದಂಧೆ ಅಂತದೆಲ್ಲ ನಡೀತಾ ಇದೆ. ಆಡಳಿತ ಸುಧಾರಣೆ ವಿಷಯದಲ್ಲಿ ಹಳೆ ಕಮಿಷನ್ ಏನ್ ಮಾಡಿದೆ, ಇವ್ರು ಏನ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಸರ್. ಯಾರು? ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿಗೆಲ್ಲ ನಾವು ಉತ್ತರ ಕೊಡಲ್ಲ ಸರ್. ನಿಗಮ ಮಂಡಳಿಗಳ ಐ ಡು ನಾಟ್ ವಾಂಟ್ ಟು ರಿಪ್ಲೈ. ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡಲ್ಲ ಅಂತ ಹೇಳಿದೀನಿ, ಪುನಃ ಅದನ್ನೇ ಕೇಳಿದ್ರಿ ಅಂತ. ಸಲಹೆಗಾರರು ಬೇಕಾ ಅಂತ ಆಮೇಲೆ ಅದು ಗಂಜಿ ಕೇಂದ್ರ ಮಾಡ್ಲಿಕ್ಕೆ ಹೊರಟಿದ್ರ ವಿಧಾನಸಭೆ ಅಂತ ಕೇಳ್ತಾ ಇದ್ದಾರೆ ಸರ್ ಕುಮಾರಸ್ವಾಮಿ ಅವರು. ಈಗ ನಾನು ಹೇಳಿದ್ದೀನಿ, ಉತ್ತರ ಹೇಳಿದೆ. ಈಗ ಸಿ ರಾಯರೆಡ್ಡಿ ಅವರಿಗೆ ಆರ್ಥಿಕವಾಗಿ ನಾಲೆಡ್ಜ್ ಇದೆ, ಗೊತ್ತಾಯ್ತಾ? ಹಾಗಾದರೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇರುವಾಗ ಒಬ್ಬರು ಸಲಹೆಗಾರರು ಮಾಡ್ಕೊಂಡಿದ್ರು, ಆರ್ಥಿಕ ಸಲಹೆಗಾರರು ಅಂತ. ಅವರು ಭಾಳ ಇದಿದ್ರ ಆರ್ಥಿಕವಾಗಿ ಇಡೀ ಜಗತ್ ಪ್ರಸಿದ್ಧರಾಗಿದ್ರ. ಈ ಸಂದರ್ಭದಲ್ಲಿ ದೇಶಪಾಂಡೆ ಅಂತವರೆಲ್ಲ ಏನ್ ಮಾಡ್ತಾರೆ ಅಂತ ಕೇಳ್ತಾರೆ ಸರ್. ವಿಧಾನಸೌಧದಲ್ಲಿ ವರ್ಗಾವಣೆ ದಂಧೆ ಅಂತದೆಲ್ಲ ನಡೀತಾ ಇದೆ. ಆಡಳಿತ ಸುಧಾರಣೆ ವಿಷಯದಲ್ಲಿ ಹಳೆ ಕಮಿಷನ್ ಏನ್ ಮಾಡಿದೆ, ಇವ್ರು ಏನ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಸರ್. ಯಾರು? ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿಗೆಲ್ಲ ನಾವು ಉತ್ತರ ಕೊಡಲ್ಲ ಸರ್. ನಿಗಮ ಮಂಡಳಿಗಳ ಐ ಡು ನಾಟ್ ವಾಂಟ್ ಟು ರಿಪ್ಲೈ. ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡಲ್ಲ ಅಂತ ಹೇಳಿದೀನಿ, ಪುನಃ ಅದನ್ನೇ ಕೇಳಿದ್ರಿ ಅಂತ.